ಮಾತನಾಡ್ತಿದ್ದಾರೆ. ಅವ್ರು ಹೇಳೋದೇನು ಅಂದ್ರೆ ಈ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲೇನೆ 250ಕ್ಕೂ ಹೆಚ್ಚು ರ್ಯಾಲಿಗಳು ಹೋಗಿದೆ, ಪಥಸಂಚಲನ ಆಗಿದೆ. ಎಲ್ಲೂ ಕೂಡ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಕಾನೂನು ಮೀರಿ ನಡ್ಕೊಂಡ್ರು ಅಂತಾಗ್ಲಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ RSS ಘೋಷಣೆಗಳನ್ನ ಕೂಗ್ತು ಅಸೆಂಬಲ್ ಆಯ್ತು ಅಂತಾಗ್ಲಿ, ಎಲ್ಲೂ ಇಲ್ಲದ್ದು ಒಂದು ಕ್ಷೇತ್ರದ ಮೇಲೆ ಮಾತ್ರ ಆಗ್ತಾ ಇದೆ, ಒಂದು ಕ್ಷೇತ್ರದಲ್ಲಿ ಮಾತ್ರ ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಇದ್ರ ಹಿಂದೆ ಪ್ಯೂರ್ಲಿ ಪೊಲಿಟಿಕಲ್ ರೀಸನ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೇಳಿದೆ, ಈ ರೀತಿಯಾದ ವಾದಗಳನ್ನ ನ್ಯಾಯಾಧೀಶರ ಮುಂದೆ ಹೋದಾಗ ಯಾವ ರೀತಿ ಗಮನಿಸಲಾಗುತ್ತೆ? ಈ ಹಿಂದೆ ನಡೆದ ಪಥಸಂಚಲನಗಳ ಉದಾಹರಣೆಯನ್ನ ಅಲ್ಲಿ ಪುರಸ್ಕರಿಸಲಾಗತ್ತಾ ಅಂತ ಹೇಳಿ ನಂಗೆ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನ. ಅದು ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಅವರ ಗಮನಕ್ಕೆ ತರಬೇಕಾಗ್ತದೆ. ಇಂಥ ಗಲಾಟೆಗಳು ಎಲ್ಲೂ ನಡೆದಿಲ್ಲ, ಅದರಿಂದ ಇಲ್ಲೂ ನಡೆಯುವ ಸಂದರ್ಭಗಳು ಇಲ್ಲ ಅಂತ ನೀವು ಅವ್ರ ಲಾಯರ್ ವಾದ ಮಾಡ್ತಾರೆ, ಖಂಡಿತವಾಗಿ ಅದು ಮಾಡ್ತಾ ಇದ್ದಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಬಂದಂಥ ನಿರ್ಧಾರ, ನಾ ಪೇಪರಲ್ಲಿ ಓದಿದಂಥ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಇಂಥ ನಿರ್ಧಾರಕ್ಕೆ ಯಾವ ರಾಜಕೀಯ ಪಕ್ಷಗಳು ಬಲಿಯಾಗಬಾರ್ದು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಸರಿ ಸರ್, ಈಗ ದಂಡದ ವಿಚಾರ ತಾವಾಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ರಿ. ದಂಡವನ್ನ ಹಿಡಿಯೋದು ಹಾಗೆ ನೋಡಿದ್ರೆ ಅದನ್ನ ಮಾರಕಾಸ್ತ್ರ ಅಂತ ಹೇಳಿ ಕೆಲ ರಾಜಕಾರಣಿಗಳು ಕರೀತಾ ಇದ್ದಾರೆ. ಅದನ್ನ ಹಿಡ್ಕೊಂಡು ಭಯವನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಇನ್ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಮಾತನಾಡೋರು ಬಿಜೆಪಿ ಅವರು ಅಥವಾ RSS ನವರು ಏನ್ ಹೇಳ್ತಿದ್ದಾರೆ, ದಂಡ ಒಂದು ಮಾರಕಾಸ್ತ್ರವೇ ಅಲ್ಲ. ನೀವು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ನೋಡಿದ್ರು ಕೂಡ ದಂಡವನ್ನ ಅದೊಂದು ಅಸ್ತ್ರ ಅಂತ ಆಗ್ಲಿ ಶಸ್ತ್ರ ಅಂತ ಆಗ್ಲಿ ಅದನ್ನ ಗುರುತಿಸಲಾಗಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಒಪ್ಪಲ್ಲ RSS ನವರ ವಾದ. ಯಾಕಂದರೆ ಸಂವಿಧಾನದಲ್ಲೇ ಹೇಳ್ತಾರೆ ಅನ್ಆರ್ಮ್ಡ್, ಅವರು ಯಾವ ರೀತಿಯ ಶಸ್ತ್ರವನ್ನು ಬಳಸದೆ ಮೆರವಣಿಗೆ ಮಾಡಬಹುದಂತ ಇದೆ. ಆದ್ದರಿಂದ ಆ ಕಾರಣಕ್ಕಾಗಿ ನಾನು ಹೇಳಿದೆ, ಹೌದು ಇವರು ದಂಡ ಬಳಸಿದ್ದನ್ನು ಅದರ ದುರ್ಬಳಕೆ ಆದದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಇಷ್ಟರವರೆಗೆ. ಆದರೂ ಕೂಡ ಸಂವಿಧಾನದಲ್ಲಿ ಅವ್ರಿಗೆ ಇರುವಂಥ ಮೂಲಭೂತ ಹಕ್ಕಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ, ಆರ್ಮ್ಸ್ ಇರಬಾರ್ದಂತ. ಆರ್ಮ್ಸ್ ಅಂದರೆ ಶಸ್ತ್ರ, ನಾವು ದಂಡವನ್ನು ಶಸ್ತ್ರ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ನನ್ನ ಗಮನಕ್ಕೆ ಬಂದಿದೆ, ಅದು ತನಿಖೆಗೆ ಹೇಳಿದ್ದೀನಿ. ಇದನ್ನ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕವಾಗಿ ಒಪ್ಪೇಕೋ ಗೊತ್ತಿಲ್ಲ ಈ ತರ್ಕವನ್ನ. ಆದ್ರೆ ಗಾಂಧೀಜಿ ಅವ್ರ ಕೈಯಲ್ಲೂ ಕೂಡ ದಂಡ ಇತ್ತು. ಬಳಕೆ ಮಾಡುವ ಉದ್ದೇಶನ ಪ್ರಶ್ನೆ ಮಾಡಬೇಕೇ ಹೊರತು ದಂಡ ಕೇವಲ ಕೈಯಲ್ಲಿದೆ ಅಂದ ಮಾತ್ರಕ್ಕೆ ಅದನ್ನ ಯಾರಿಗೋ ಹೊಡೆಯೋಕೋ ಅಥವಾ ದುರ್ಬಳಕೆಗೋ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು ಅಂತ ಕೂಡ ಕೆಲವರು ವಾದಿಸ್ತಿದ್ದಾರೆ. ಅದು ಮಹಾತ್ಮ ಗಾಂಧಿ ಕೈಯಲ್ಲಿ ಬಂದರೆ ಅದು ದಂಡ ಆಗಲ್ಲ, ಅಸ್ತ್ರ ಆಗಲ್ಲ, ಅದು ಬೇರೆನೇ ಆಗ್ತದೆ ಬೇರೆ ಬೇರೆ ಕಾರಣಕ್ಕಾಗಿ. ಅದರಿಂದ ಆ ಒಂದು ಉದಾಹರಣೆಯನ್ನು ವಾದ ಮಾಡ್ಬೋದು ಅದನ್ನು ಹೇಳ್ಕೊಂಡು. ಆದ್ರಿಂದ ಅವರೊಬ್ಬರೇ ಅವ್ರ ಕೈಯಲ್ಲಿ ದಂಡ ಇದೆ, ಇವರು ಎಲ್ಲರ ಕೈಯಲ್ಲಿ ದಂಡ ಇದೆ ಅಲ್ಲ. ಸೊ ಆ ವಾದವನ್ನು ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆಯಲ್ಲಿ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಒಂದು ಎಡೆ ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಪ್ರೊಹಿಬಿಟ್ ಮಾಡೋಕ್ಕೆ, ಅದು ಆರ್ಮ್ಡ್ ಇರಬಾರ್ದು ಅವ್ರ ಕಡೆ ಅಂತ. ದಂಡ ನನ್ನ ಅನಿಸಿಕೆಯಲ್ಲಿ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯವಿದೆ. ಅದರಿಂದ ದಂಡ ಬಳಸುವುದು ಸರಿಯಲ್ಲ, ಎಲ್ಲ ಕಡೆ ಅಲ್ಲ, ಯಾವುದೇ ಒಂದು ಗಿವನ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ದಂಡ ಬಳಸಬಾರ್ದು ಅಂತ ಅವ್ರು ಹೇಳ್ಬೋದು. ನೀವು ನಿಮ್ಮ ಮೆರವಣಿಗೆ ಮಾಡಿ ಮೀಟಿಂಗ್ ಮಾಡಿ, ಆದರೆ ಅದರಲ್ಲಿ ದಂಡ ಇರಬಾರ್ದು ಅಂತ ಆ ಒಂದು ಕಾಲದಲ್ಲಿ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಬೇರೆನೆ ಅವರು ವಿಚಾರಣೆ ಮಾಡಬೇಕಾಗ್ತದೆ. ಕರೆಕ್ಟ್ ಆಗಿ ಹೇಳಿದ್ರಿ. ಸರಿ, ಕೆಲವೊಂದಷ್ಟು ಮೂಲಭೂತ ಪ್ರಶ್ನೆಗಳು ಕೂಡ RSSಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅದು ನೋಂದಾಯಿತ ಸಂಸ್ಥೆಯಾಗೇ ಇಲ್ಲ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಅನ್ನೋದು ಕಡ್ಡಾಯ ಆಗಿರೋ ಸಂದರ್ಭದಲ್ಲಿ RSS 100 ವರ್ಷ ಆದ್ರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ವಾದ ಮಾಡ್ಲಾಗ್ತಾ ಇದೆ. ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ. ಕಂಪಲ್ಸರಿ ಇದ್ರೆ ಆ ಕಾಯ್ದೆಯಲ್ಲಿ ಹೇಳ್ತಾರೆ ಇಂಥ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತ. ಈಗ ಸಂಸ್ಥೆ 100 ವರ್ಷದಿಂದ ರಿಜಿಸ್ಟರ್ ಆಗಿಲ್ಲ, ಯಾರು ಆ ಕೇಸ್ ಹಾಕಿಲ್ಲ, ರಿಜಿಸ್ಟರ್ ಹಾಕಿಲ್ಲ ಅಂತ. ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಆದ್ರಿಂದ ಇದು ಒಂದು ವಾದ ಹೊಸದಾಗಿ ಬರ್ತಾ ಇದೆ. ಹಾಗೆ ತನ್ನನ್ನು ತಾನು ಸ್ವಯಂ ಸೇವಕರ ಒಂದು ಸಂಘಟನೆ ಅಂತ ಹೇಳಿ RSS ಕರೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ನೀವು ಸಮಾಜ ಸೇವೆ ಅಥವಾ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಡಿಫೈನ್ ಮಾಡಬೇಕು, ನೀವು ಡಿಫೈನ್ ಮಾಡ್ತಾ ಇಲ್ಲ ಅಂತ ಹೇಳಿ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಸ್ವಯಂ ಸೇವಕ ಸಂಘಟನೆ ಆದ್ರೂ ಕೂಡ ಅದು ತನ್ನ ಕಾರ್ಯವ್ಯಾಪ್ತಿಯನ್ನ ಡಿಫೈನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾನೂನು ಅಪೇಕ್ಷೆ ಪಡುತ್ತೋ ಅಂತ ಹೇಳಿ. ಯಾವ ಕಾನೂನಲ್ಲೂ ಕೂಡ ಆ ಡೆಫಿನಿಷನ್ ಇರ್ಬೇಕಂತ ನನ್ನ ಅನಿಸಿಕೆಯಲ್ಲಿ ಇಲ್ಲ.
ಅದು ತಪ್ಪು ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ RSSನವರು ಮಾಡಿದಂಥ ಒಳ್ಳೆ ಕೆಲಸದ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಅಪಘಾತ ಆದಾಗ ಅವರು ಸಹಾಯಕ್ಕೆ ಬರ್ತಾರೆ. ಎಷ್ಟೋ ಸಲ ಬೇರೆ ಬೇರೆ ಘಟನೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಅನ್ಯಾಯ ಅಥವಾ ಏನಾದರೂ ಇದಾದರೆ ನಷ್ಟ ಆದರೆ ಅಲ್ಲಿ ಸಹಾಯ ಮಾಡುವಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆದ್ರೆ ಬೈಠಕ್ಗಳಲ್ಲಿ ಯುವಕರಲ್ಲಿ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ, ಧರ್ಮದ ಹೆಸರಿನ ಅಫೀಮನ್ನ ಅವರ ತಲೆಗೆ ತುಂಬಲಾಗ್ತಾ ಇದೆ. ಹೀಗಾಗಿ ನಿಜವಾಗ್ಲೂ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅದು ತೋರ್ಪಡಿಕೆಗೆ ಮಾತ್ರ ಸಮಾಜ ಸೇವೆ, ಆದ್ರೆ ಅಸಲಿಗೆ ಮಾಡ್ತಾ ಇರೋದು ಧರ್ಮಗಳ ನಡುವೆ ದ್ವೇಷ ಹುಟ್ಟಾಕೋ ಪ್ರಯತ್ನ. ಇದಕ್ಕೆ ಪತ್ತೆ ಹಚ್ಚೋದು ಹೇಗೆ? ತೋರ್ಸಕ್ಕೆ ಅದು ಆಗ್ತಾ ಇದೆ ಅಂತ ಆಯ್ತು. ಇದು ಮಿಕ್ಕಿದ ಧರ್ಮದ ನಡುವೆ ಇರುವಂಥದ್ದು ಎಲ್ಲಿ ಮಾಹಿತಿ ಎಲ್ಲಿಂದ ಬಂತು? ಇಷ್ಟು ವರ್ಷದಲ್ಲಿ ಎಂದೂ ಕೂಡ ಈ ವಿರುದ್ಧ ಮಾಡಿದ್ದೇವೆ ಪ್ರೂಫ್ ಇಲ್ಲ. ಕರ್ನಾಟಕದಲ್ಲಂತೂ ನಾನು ಕೇಳಿಲ್ಲ. ಇದ್ರೆ ಮಾಹಿತಿ ಇದ್ರೆ ಮಾಡಬಹುದು ಅನ್ನೋ ಮಾಹಿತಿ ಇದ್ರೆ ಆ ಮಾಹಿತಿಯನ್ನು ನಾವು ಕಾನೂನಿನಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯವಿದ್ರೆ ಮಾತ್ರ ಅದನ್ನು ಬಳಸ್ಬೋದು. ಅದು ಕೂಡ ಪರ್ಮನೆಂಟ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿಚಾರ. ಆ ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನು ನಾವು ಅವರು ಬ್ಯಾನ್ ಮಾಡ್ಬೋದು. ಈ ಸಂದರ್ಭದಲ್ಲಿ ನನ್ನ ಇವತ್ತಿನ ಸಂದರ್ಭದಲ್ಲಿ ಅಂಥ ಘಟನೆಗಳು ಆಗಿಲ್ಲ. ಆದ್ದರಿಂದ ಬ್ಯಾನ್ ಎಲ್ಲ ರಿಸ್ಟ್ರಿಕ್ಟ್ ಮಾಡೋದು ಕೂಡ ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಕರ್ನಾಟಕದಲ್ಲಿ ತಮಿಳುನಾಡು ಮಾದರಿಯಲ್ಲೇನೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನೋ ಚರ್ಚೆಗಳಾಗ್ತಾ ಇತ್ತು ಸರ್ಕಾರದ ಮಟ್ಟದಲ್ಲಿ. ತಮಿಳುನಾಡಿನಲ್ಲಿ ಇದೇ ವಿಚಾರ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಒಂದು ಅಬ್ಸರ್ವೇಷನ್ ಮಾಡುತ್ತೆ, ಸರ್ಕಾರದ ಕರ್ತವ್ಯ ರಕ್ಷಣೆ ಮಾಡೋದೇ ಹೊರತು ನಿರ್ಬಂಧಗಳನ್ನ ಹೇರೋದು ನಿಷೇಧ ಮಾಡೋದಲ್ಲ ಅಂತ ಹೇಳಿ. ಅದನ್ನ ನಾವು ಈ ದಿನಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ RSS ನಿಷೇಧದ ಈ ಚರ್ಚೆಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು? ಅಲ್ಲೂ RSS ಈಗ ತೀರ್ಪಲ್ಲಿ ಬಂದದ್ದು, ಇಲ್ಲೂ RSS. ಅವರ ಚಟುವಟಿಕೆಗಳು ಒಂದೇ ರೀತಿ ಇದೆ, ಅಲ್ಲಿ ಇದೇ ರೀತಿ ಇಲ್ಲಿ ಇದೆ. ಆದ್ರಿಂದ ಆ ತೀರ್ಪು ಇಲ್ಲಿಗೆ 100% ಅಪ್ಲೈ ಆಗ್ತದೆ ಅನ್ನೋದು ನನ್ನ ವಿಚಾರ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಸರ್ಕಾರಗಳ ಕರ್ತವ್ಯ ರಕ್ಷಣೆ ಮಾಡೋದು ನಿರ್ಬಂಧ ಹೇರೋದಲ್ಲ ಅನ್ನೋ ಅಬ್ಸರ್ವೇಷನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ? ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾದ್ರೆ ಅದರಲ್ಲಿ ಸರ್ಕಾರಕ್ಕೆ ಈ ತೀರ್ಪಲ್ಲಿ ಹೇಳಿದಂಥ ಮಾತು ಅನ್ವಯ ಆಗ್ತದೆ. ಯಾಕಂದರೆ ನಿಮ್ಮ ಅಧಿಕಾರ ನಿರ್ಬಂಧ ಮಾಡುವುದಲ್ಲ, ಅಂಥ ಘಟನೆಗಳನ್ನು ತಡೆಯುವುದು ನಿಮ್ಮ ಕರ್ತವ್ಯ. ಅದಕ್ಕೆ ಬೇಕಾದಂಥ ಇದನ್ನು ನೀವು ಸ್ಟೆಪ್ಸ್ ತಗೊಳ್ಬೇಕು, ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಬೇಕಂತ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ಮೆಂಟ್ ಹೇಳ್ತಾ ಇದೆ. ಅದೇ ರೀತಿ ಇವ್ರು ಮಾಡಬೇಕು, ನಿರ್ಬಂಧನೆ ಮಾಡುವುದಲ್ಲ, ಆದರೆ ಅವರ ಚಟುವಟಿಕೆ ಮೇಲೆ ಕಣ್ಣಿಟ್ಟುಕೊಂಡು ಏನಾದರೂ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡಿದ್ರೆ ಅದು ತಡೆ ಹಿಡಿಯುವಂಥ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೊಳ್ಬೇಕು. ಇನ್ನು ಸರ್ಕಾರಿ ನೌಕರರು RSSನ ಚಟುವಟಿಕೆಯಲ್ಲಿ ಭಾಗಿ ಆಗಬಹುದಾ ಆಗಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಈ ಚರ್ಚೆ ನಡುವೆನೆ PDO ಪ್ರವೀಣ್ ಅನ್ನೋರನ್ನ ಅಮಾನತು ಕೂಡ ಮಾಡಾಗಿದೆ. ಈಗ ಕೇಂದ್ರ ಸರ್ಕಾರದ ನಿಯಮ ಒಂಥರ ಹೇಳುತ್ತೆ, ಈಗ ರಾಜ್ಯ ಸರ್ಕಾರ ತಂದಿರುವ ಹೊಸ ನಿಯಮ 2021 ನಂತರದ ನಿಯಮ ಒಂಥರ ಹೇಳುತ್ತೆ. ಗೊಂದಲಕ್ಕೆ ಕಾರಣವಾಗ್ತಾ ಇದೆಯಾ ಇದು ಅಂತ ಹೇಳಿ? ಆಕ್ಚುಲಿ ಸರ್ಕಾರಿ ನೌಕರರು ಈ ರೀತಿ RSS ರೀತಿಯ ಸಂಘಟನೆಗಳ ಚಟುವಟಿಕೆಯಲ್ಲಿ ಭಾಗಿ ಆಗಬಹುದಾ ಆಗಬಾರ್ದ? ನನ್ನ ಅನಿಸಿಕೆಯಲ್ಲಿ ಇಂಥ ಪ್ರೊಹಿಬಿಷನ್ ಇರಬಾರ್ದು. ಅದು ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್, ಯಾವ ಗುಂಪಲ್ಲಿ ನಾನು ಇರಬೇಕಂತ. ಆದರೆ ಆ ಗುಂಪಿನ ಚಟುವಟಿಕೆಗಳು ಕಾನೂನಿಗೆ ವಿರುದ್ಧವಾಗಿದ್ದರೆ ಆತ ಸರ್ಕಾರಿ ನೌಕರನಾಗಿ ಆ ಗುಂಪಲ್ಲಿ ಇರಬಾರ್ದಂತ ಸರ್ಕಾರ ಆದೇಶ ಕೊಡ್ಬೋದು. ಹೊರತು ನೀವು ಆ ಗುಂಪಿಗೆ ಸೇರಬಾರ್ದು, ಈ ಗುಂಪಿಗೆ ಸೇರಬಾರ್ದು ಅಂದರೆ ಯಾವ ಗುಂಪಿಗೂ ಸೇರಬಾರ್ದು ಅಂತ ಮಾಡಬೇಕು ಸರ್ಕಾರ. ಇದು ಆಕ್ಚುಲಿ ಚೆನ್ನಾಗಿ